ಗೌರ್ಮೆಂಟ್ ಎಂಪ್ಲಾಯಿ ಲಾಸ್ಟ್ 2 years ಬ್ಯಾಕ್ ರಿಟೈರ್ಡ್ ಆದ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರಿದ್ರೆ ಎಂಪ್ಲಾಯ್ ಫೆಡರೇಷನ್ ಅಂತ 2002 ಆಯಿತು. ಅದರ ಕೋಆರ್ಡಿನೇಷನ್ ನಾವೇ ಹಾಕೊಂಡಿದ್ದು. ನಾವು ಒಂದು 10 ಜನ ಸೆಕ್ರೆಟರಿಯೇಟ್ ನಾವೆಲ್ಲ ಸೇರ್ಕೊಂಡು ಅದರ ವೈಸ್ ಪ್ರೆಸಿಡೆಂಟ್ ಅಮರನಾರಾಯಣ ಅಂತ ಒಂದು ಹೆಸರು ಕೇಳಿರ್ತೀವಿ. ಬಟ್ ನಮ್ಮ ಇಲಾಖೆಗಳಿಗೆಲ್ಲ ಚಿರಾಗ್ತಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಸರ್ಕಾರಿ ಕೆಲಸ ಅಂತಂದ್ರೆ ಫಸ್ಟ್ ಕ್ಯೂನಲ್ಲಿ ನಿಂತ್ಕೊಳ್ತೀವಿ, ಮಕ್ಕಳಿಗೂ ಅಡ್ವೈಸ್ ಮಾಡ್ತೀವಿ. ಯಾವ ಕೆಲಸ ಆಗೋದು ಸರ್ಕಾರಿ ಕೆಲಸ ತಗೋಬೇಕು, ಜೀವನದಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದು ಫಸ್ಟ್ ರ್ಯಾಂಕ್ ಬರಬೇಕು, ರ್ಯಾಂಕ್ ಮಾಡಬೇಕು. ಇವತ್ತು ದಿವಸ ಸರ್ಕಾರಿ ಕೆಲಸ ಏನಾಗಿದೆ ಅಂದರೆ ರೀಸೆಂಟ್ ನಾವು ನೋಡಿದಾಗ ರ್ಯಾಂಕ್ ಸ್ಟೂಡೆಂಟ್ಸ್ ಒಂದು ಪದವಿ ತಗೊಳ್ಳೋಕ್ಕೋಸ್ಕರ ಒಂದು ಹುದ್ದೆ ತಗೊಂಡು 80 ಲಕ್ಷ ರೂಪಾಯಿಗೆ ವ್ಯಾಪಾರಕ್ಕೆ ಇಟ್ಟಿಲ್ಲ. ಅವ್ನು ಸಂಬಳ ಎಷ್ಟು ಬರ್ತದೆ ಮುಖ್ಯ ಅಲ್ಲ, ಅವ್ನಿಗೆ 80 ಲಕ್ಷ ಅಂದರೆ ಸರ್ಟಿಫಿಕೇಟ್ ಇದೆ ಒಳ್ಳೆ ಸ್ಟೂಡೆಂಟ್ ಆಗಿ. ಇವತ್ತು 80 ಲಕ್ಷ ಕೊಟ್ಟರೆ ಉದ್ಯೋಗ ಸಿಗ್ತಾ ಇದೆ. ಬಟ್ ಸರ್ಕಾರಿ ನೌಕರಿ ಪರಿಸ್ಥಿತಿ ಏನಾಗಿದೆ ಅಂದರೆ ಈ ವರ್ಷದಲ್ಲಿ 2 ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು, ಸ್ಟೇಟ್ ಗೌರ್ಮೆಂಟ್ ಇಂದ ಮನೆಗೆ ಹೋಗಿ ಅಂಕಿಅಂಶ ತಗೊಳ್ಳೋದೊಂದು. ಎರಡನೇ ಕೆಲಸ ನಾವು KB ಕೊಟ್ಟಿದ್ದೀವಿ, KB ಮನೆ ತನಿಖೆ ಮಾಡಿ. ಈಗ ಎಲೆಕ್ಷನ್ ಕಾರ್ಡು ಸರ್ಕಾರಿ ನೌಕರ ಏನಾಗಿದೆ ಕಚೇರಿ ಸರ್ಕಾರಿ ಕೆಲಸ ಮಾಡ್ತಾ ಇಲ್ಲ, ಮನೆಗೆ ಹೋಗಿ ನಿಮ್ ರಿಪೋರ್ಟ್ ಕೊಡಿ ಕೇಳಂತ ಪರಿಸ್ಥಿತಿ. ಕೆಲವು ಮನೆ ಬಾಗಿಲು ತೆಗಿತಾರೆ, ಹೋಗ್ರಿ ಆ ಕಡೆ. ನಾ ಸರ್ಕಾರಿ ನೌಕರ, ನನ್ಗೇನಂತೀನಿ ಸರ್ಕಾರಿ ನೌಕರ ಪಕ್ಕಕ್ಕೆ ಹೋಗ್ರಿ. ಕೆಲವು ಅಪಾರ್ಟ್ಮೆಂಟ್ ಒಳಗೆ ಬಿಡ್ತಿಲ್ಲ, ಯಾರು ವಾಚ್ಮ್ಯಾನ್ ನಮ್ಮ ಇವರಿಂದ ಪರ್ಮಿಷನ್ ತಗೊಂಡ್ಬರ್ಬೇಕು, ಹೋಗ್ರಿ ಅವ್ರ ಕಡೆ. ನಾನೇನು ಗೊತ್ತಾ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಾಸ್ 2 ಆಫೀಸರ್ ಇದ್ದೀನಿ, ನೀವು 2 ಆಫೀಸರ್ ಅಲ್ಲ, ಸರ್ಟಿಫಿಕೇಟ್ ತೋರಿಸೋದ್ರು ಇಲ್ಲ ಹೋಗ್ರಿ ಹೊರಗಡೆ ಪರ್ಮಿಷನ್ ತಗೋ. ಇಂಥ ಪರಿಸ್ಥಿತಿ ಇರಬೇಕಂದ್ರೆ ಸರ್ಕಾರಿ ಕೆಲಸದಲ್ಲಿ ಇದು ಬಂಗಾರದಂತ ಕೆಲಸ. ನೀವೇನು ಮಾಡ್ತೀಯ, ನೀವು ಶ್ರಮ ಅಲ್ಲ, ನನ್ನಂತ ಖುಷಿ ಖುಷಿಯಾಗಿ ನೀವು ಏನು ಫ್ರೀ ಅನ್ಸುತ್ತೆ ಆ ಟೈಮಲ್ಲಿ ನೀವು ಬೇಕಂತದ್ದು ಹೇಳ್ಕೊ, ಸ್ನೇಹಿತರಿಗೆ ಹೇಳ್ಕೊ, ರಿಲೇಷನ್ಸ್ ಹೇಳ್ಕೊ. ನೀವು ಕೇಳೋದು ಕೊಡ್ತೀನಿ. ನೀವು ಮನೆ ಬೇಕಾ, ಚಿನ್ನ ಬೇಕಾ, ಗಾಡಿ ಬೇಕಾ, ಎಲ್ಲದನ್ನು ಕೊಡ್ತೀನಿ. ಆಮೇಲೆ ಸರ್ಕಾರದಲ್ಲಿ ನಾವು ಏನೇ ಕೆಲಸ ಮಾಡೋದು ತಿಂಗಳಿಗೆ ಇಷ್ಟೊಂದು ಸಂಬಳ, ಇಷ್ಟು ಮ್ಯಾಕ್ಸಿಮಮ್ ಅಂತ ವರ್ಷಕ್ಕೊಂದು ಇನ್ಕ್ರಿಮೆಂಟ್. ಅಲ್ಲಿ ಇನ್ಕ್ರಿಮೆಂಟ್ ಇದನ್ನು ಪ್ರತಿ ದಿವಸ ತಗೊಳ್ಬೋದು. ನಾನು ಇವತ್ತು ಒಂದು 5 ಗಂಟೆ ಕೆಲಸ ಮಾಡಿದೆ ಅಲ್ಲ, 5 hours ಅಲ್ಲಿ ಒಂದು 20 ಮನೆ ಮಾಡಿದೆ, ಒಂದು 2 ಸಿಕ್ಕಿದ್ರು. ಆ 2 ಸಿಕ್ಕರೆ ಒಂದು 2,000 ರೂಪಾಯಿ ಸಿಕ್ಕಿದೆ. ಅಂದರೆ ಇದು ಗ್ರೇಡೇಸ್ ಇದೆ. ಈಗ ನಮಗೆ ಸೀನಿಯಾರಿಟಿ ಆಗ್ತಿದ್ದೆ ಪ್ರಮೋಷನ್ ಸಿಕ್ಬಿಟ್ಟು ಗ್ರೇಡ್ ಸಿಗುತ್ತೆ. ಇಲ್ಲೇ ಅಷ್ಟೇ, ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಿದ್ದಾಗೆ ರೇಟ್ಸ್ ಎಲ್ಲ ಹೋಗ್ತೀವಿ. ಸಾಹೇಬರು 3ನೇ ಡೈಮಂಡ್ ಆಗಿದ್ದಾರೆ, ಇವ್ರು ಎಲ್ಲೋ ಹೊಟ್ಟೋಗಿದ್ದಾರೆ. ಅದು ನಮ್ಮಂತವ್ರು ವರ್ಷ ಬಂದು ತಿಂತಿದ್ದಾರೆ. ಟಿಕೆಟ್ ಆಗ್ತಿರಲಿಲ್ಲ, ವಾರಪ್ಪಂತವ್ರು 3 ಲಕ್ಷ 4 ಲಕ್ಷ ಅವರ ಅಕೌಂಟಲ್ಲಿ ಬಿಟ್ಟಿರ್ತದೆ. ಅವ್ರು ನಮ್ಮ ಮುಂದೆ ಬರದೇ ಹೋದ್ರು ಸಹ ಅವ್ರಿಗೆ ಬಿಡುತ್ತೆ. ನಾನು ಅವ್ರಂತ ನಾವು ಆಗ್ಬೇಕಾ ಬೇಡವಾ? ಅವ್ರು ಇನ್ವೆಸ್ಟ್ ಮಾಡಲಿಲ್ಲ. ಆಮೇಲೆ ಅವ್ರು ಬೇರೆ ಮೇಲೆ ಆರ್ಮಿ ಕೆಲಸದಲ್ಲಿದ್ದಂತಾಗ 10 ವರ್ಷ ದುಡಿದು ಅವ್ರಿಗೆ ತಿಳುವಳಿಕೆ ಬಂತು. ನಮ್ಮ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಕಂಪನಿ ಇದೆಯಂತೆ, ಈ ಕಂಪನಿನ ಯಾಕೆ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳಿ ಅವ್ರ ಸ್ನೇಹಿತರು ಹೇಳ್ಕೊಂಡು, ಅವರ ಮೇಲ್ನವರೊಂದು ವಿಷಯ ತಿಳ್ಕೊಂಡು ಈ ಫೀಲ್ಡಲ್ಲಿ ಹೋದ್ರು. ಫೀಲ್ಡಲ್ಲಿ ಬಂದಿರೋದು 8 ವರ್ಷ ಆಗಿದೆ. 8 ವರ್ಷದಲ್ಲಿ ಅವರು ಅಂದರೆ ಇವತ್ತಿನ ಇದರಲ್ಲಿ ಮೊಬೈಲ್ ಎಲ್ಲ ಬಂದ್ಬಿಟ್ಟು ಬಹಳ ಚೆನ್ನಾಗಿದೆ. ಮೊಬೈಲ್ ಎಲ್ಲ ಎಲ್ಲ ಇಡ್ಬೋದು. ಅವ್ರ ದಿವಸದಲ್ಲಿ ಏನೂ ಇರಲಿಲ್ಲ, 22 ಮೊಬೈಲ್ ಬಂದಿತ್ತು. ಬಟ್ ಇಷ್ಟೊಂದು ಅನುಕೂಲ ಇರಲಿಲ್ಲ, ಜನಕ್ಕೂ ನಂಬಿಕೆ ಇರಲಿಲ್ಲ. ಅಂತ ಕಾಲದಲ್ಲಿ ಅವ್ರು ಮಾಡ್ಕೊಂಡು ತ್ರಿಬಲ್ ಡೈಮಂಡ್ ಆಗಿದೆ ಅಂತಂದ್ರೆ ನಾವು ಒಂದು ಸಿಂಪಲ್ ಒಂದು 100 ಜನ ಮಾಡೋಂಥ ಶಕ್ತಿ ನಮಗಿಲ್ವಾ? ಇದೆ. ಉದ್ದೇಶ ಬೇಕು ನಮಗೆ. ಏನಿದೆ ಈಗ ಪ್ರತಿಯೊಂದು ಪ್ರಚಾರ ಮಾಡ್ತೀವಿ, ಎಲ್ಲೋ ಮಾಡೋದು ಜಿಲ್ಲೆ ತಗೊಳ್ಳೋಣ. ಆಮೇಲೆ ಒಳ್ಳೆ ಕ್ವಾಲಿಟಿ ಎಲ್ಲ ಏನು ಕೆಮಿಕಲ್ ಮಿಕ್ಸ್ ಮಾಡೋಂಥ ವಸ್ತುಗಳು ತಗೊಳ್ತಾ ಇದ್ವಿ. ಆಮೇಲೆ ಒಂದು ನಾನು ಸ್ವತಃ ತಗೊಂಡಿರೋಂಥದ್ದು ಆಟದೊಂದು ಅಂದರೆ ಸುಮಾರಷ್ಟು ಮೆಡಿಸಿನ್ಸ್ ಬಂದಿದೆ ಅದರಲ್ಲಿ. ಆಟ್ ಬಂದಿದೆ 4 ರೂಪಾಯಿ ಅಂತದ್ದು, ಬರೀ 1,000 ರೂಪಾಯಿಗೆ 2 ಕೊಡ್ತಾರೆ. ಒಂದೊಂದಲ್ಲಿ 15 ಟ್ಯಾಬ್ಲೆಟ್ಸ್ ಇರ್ತದೆ. 1 ಮಂತ್ ಯಾರು ತಗೊಂಡ್ರೆ ನಿಜಕ್ಕೂ ನನ್ನ ಸ್ವಂತದ ಅನುಭವ ಹೇಳ್ತಾ ಇದ್ದೆ. ಅದು ಒಂದು 6-7 ತಿಂಗಳ ನಾನು ಟೆಸ್ಟ್ ಮಾಡಿಸಿದಾಗ ಹೇಳಿದ್ರು ಸ್ವಲ್ಪ ತಿಕ್ಕಾಗಿದೆ ನಿಮ್ಮ ಬ್ಲಡ್ಡು, ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಸೋದು ಯಾವುದೋ ಟ್ಯಾಬ್ಲೆಟ್ಸ್ ಕೊಡ್ತಿದ್ರು. 1 ತಿಂಗಳು ತಗೊಂಡೆ ಮತ್ತು ಟೆಸ್ಟ್ ಹೋಗಲಿಲ್ಲ. ಅವ್ರು ಇದನ್ನ ನಾನು 1 ತಿಂಗಳಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತೆ ನೋಡೋಕೆ ಟೆಸ್ಟ್ ಮಾಡಿ ಡಾಕ್ಟರ್ ಹೇಳಿದಾಗ ನಮ್ಮ ಟ್ಯಾಬ್ಲೆಟ್ ತಗೊಂಡು ಇನ್ನೊಂದು ಒಂದು ಸ್ವಲ್ಪ ದಿವಸ ಆಗಿದೆ, ಆಗಿಷ್ಟು ಒಳ್ಳೆ ಸರ್ ಇಲ್ಲ ಸರ್ ಇದೊಂದು ಕೊಟ್ಟರೆ ಅವರೇ ಡಾಕ್ಟರ್ ಹೇಳ್ತಾರೆ ನನ್ನ ಕೊಟ್ಟೋಗಿರೋದು. ನಾನು ನನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ, ಬರೀ ನೀರಿಗೆ ಹಾಕುವಂಥದ್ದು. ಭಾಳ ಒಳ್ಳೆ ಜ್ಯೂಸ್ ತಯಾರಾಗ್ತದೆ ನಿಮ್ಮಲ್ಲಿ ಕೊಟ್ಕೊಳ್ಳೋದು ಅಷ್ಟೇ. ಟೇಸ್ಟಿಂಗ್ ಇದೆ ಸರ್, ಸೂಪರ್ ಟೇಸ್ಟ್. ಯಾವ ಇದೋ ಒಂದು ಜ್ಯೂಸ್ ಆಮೇಲೆ ಇನ್ನೊಂದು 5 ಅಂತಿದೆ. ಈಗ ನಮ್ಗೆಲ್ಲ ಏನಾಗಿದೆ, ನಾನು 62 ವರ್ಷ, ನನಗೆ ಎಕ್ಸ್ಪೆಕ್ಸ್ ಒಂದು 2 ವರ್ಷದಿಂದ ಆಗ್ತಿದ್ದೀನಿ. ಸೇಫ್ ಶಾಪ್ ಸಣ್ಣ ಮಕ್ಕಳಿಗೆ ಮೊಬೈಲ್ ಎಲ್ಲ ನೋಡೋದ್ರಿಂದ 3 ವರ್ಷದ ಮಗು ಎಕ್ಸ್ಪೆಕ್ಸ್ ಬೇಕಾಗುತ್ತೆ. 40 ವರ್ಷ ಆಗ್ತದೆ ಕಂಪಲ್ಸರಿ ಆಪರೇಷನ್ ಮಾಡ್ಕೋಬೇಕಾಗುತ್ತೆ. ಇದು 60 ಟ್ಯಾಬ್ಲೆಟ್ ಇರ್ತೇನೆ, 90 ಟ್ಯಾಬ್ಲೆಟ್ ದಿನಕ್ಕೂ ನಾನು ಮುಕ್ಕೊಂಡ್ಬರ್ತಿದ್ದಂಗೆ ನನ್ನ ಒಂದು 2-3 ಫ್ರೆಂಡ್ಸ್ ಅಡ್ವೈಸ್ ಮಾಡಿದ್ದೀವಿ ಸೆಕ್ರೆಟರಿಯೇಟ್ ಅಲ್ಲಿ. ಅವ್ರು ತಗೊಂಡು ಅವರೇ ಇರ್ತಿದ್ದಾರೆ. ಆಮೇಲೆ ನಾನು ಹೇಳ್ಕೊಂಡಿದ್ರು
ಇನ್ನೊಂದು 6 ತಿಂಗಳ 3 ಸಲ ಟೆಸ್ಟಿಗೆ ಬನ್ನಿ ನೋಡಿ ನಿಮ್ಗೆ ಕಣ್ಣಂತ. ಈಗ ನಾನು ಸ್ಪೆಕ್ಸ್ ಅಂದ್ರೆ ನಾನು ಹಂಗೆ ನೋಡ್ತಿದ್ದೀನಿ, ಹಂಗೆ ಓದ್ತಿದ್ದೀನಿ, ಹಂಗೆ ಇದನ್ನ ಹಲವಾರು ಬಂದಿದೆ. ಅದನ್ನ ಉಪಯೋಗಿಸ್ಕೊಂಡು ಅಡ್ವೈಸ್ ಮಾಡ್ಬೇಕಷ್ಟೇ ನಾವು. ಭಾಳ ಚೆನ್ನಾಗಿದೆ ಉಪಯೋಗಿಸ್ಕೊಂಡು ಅಂತೇಳಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಕೊಟ್ಟು ಥಿಂಗ್ಸ್ ಇರ್ಬೋದು. ಆಮೇಲೆ ಒಂದು ಭಾಳ ಕಡಿಮೆ ಥಿಂಗ್ಸ್ ಇರ್ತಿದ್ರೆ ಈಗ ಭಾಳಷ್ಟು ಡೇ ಬೈ ಡೇ ನಾನು ಇನ್ನೊಂದು 30 ಐಟಮ್ ಇಟ್ಟಿದ್ದಾರೆ. ಎಲ್ಲ ನೋಡಿದಾಗ ನಾವು ಎಲ್ಲೆಲ್ಲಿ ಇನ್ನೂ ತಗೊಳ್ತಿದ್ದೀವಿ. ಅದ್ರ ಬಗ್ಗೆ ಸೇಫ್ ಶಾಪ್ ತಗೊಂಡು ಇನ್ಕಮ್ ರೈಸ್ ಮಾಡ್ಕೋಬೋದು. ಆಮೇಲೆ ನಮಗೆ ಏನು ಆಮೇಲೆ ಡ್ರೀಮ್ಸ್ ಅಂತೀವಿ, ನಮ್ಮ ಕನಸು ಏನೇನೋ ಇದೆ ಅದನ್ನು ಕಣ್ಮುಚ್ಕೊಂಡು ಅದು ಆಗತ್ತಾ ಆಗಲ್ವಾ ಬೇಡ ಆಗುತ್ತೆ. ಇಲ್ಲ ನಾಳೆ ನನ್ನ ಒಂದು ಡ್ರೀಮ್ನ ನನ್ನ ಮಗ ಈಡೇರಿಸ್ತಾನ ಸೊಸೈಟಿ ಇಲ್ಲ, ನಮ್ಮ ಡ್ರೀಮ್ನ ನಾವೇ ಈಡೇರಿಸ್ಕೊಳ್ಳೋಂಥ ಒಂದು ಅವಕಾಶ ಇದೆ. ಇದನ್ನು ನಾವು ಉಪಯೋಗಿಸ್ಕೊಂಡು